ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಬಾಸ್ಕಿ. ಫ್ರೆಂಡ್ಸ್, ನಿಜವಾಗ್ಲೂ ಸಿಲಿಂಡರ್ ಸಮಸ್ಯೆ ಇದೆಯಾ? ಹಾಗಾದರೆ ಜನ ಏನು ಮಾತಾಡ್ಕೊಳ್ತಿದ್ದಾರೆ? ಯಾಕೆ ಸಿಲಿಂಡರ್ ಸಿಗ್ತಾಯಿಲ್ಲ ಅಂತ ಅಂದ್ಕೊಂಡಿದ್ದಾರೆ? ಅದ್ರ ಬಗ್ಗೆ ಗೌರ್ಮೆಂಟ್ ಏನು ಸ್ಪಷ್ಟನೆ ನೀಡಿದೆ? ಓಕೆ, ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಕೆಲವು ನಗರಗಳಲ್ಲಿ ಮಾತ್ರ ಕಮರ್ಷಿಯಲ್ ಎಲ್ ಪಿ ಜಿ ಸಿಲಿಂಡರ್ ಕೊರತೆ ಇದೆ. ಅದು ಟೆಂಪ್ರರಿ ಪ್ರಾಬ್ಲಮ್. ಆದಷ್ಟು ಬೇಗ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಗೌರ್ಮೆಂಟ್ ಇದ್ರ ಬಗ್ಗೆ ತುಂಬ ಆ್ಯಕ್ಷನ್ ತೊಗೊಂಡಿದ್ದಾರೆ. ಅದ್ರ ಬಗ್ಗೆ ಜನರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾದರೆ ಗೃಹ ಬಳಕೆ ಎಲ್ ಪಿ ಜಿ ಬಗ್ಗೆ ಏನಾದರೂ ಸಮಸ್ಯೆ ಇದೆಯಾ? ಅದ್ರ ಬಗ್ಗೆ ಸರ್ಕಾರ ಏನು ಸ್ಪಷ್ಟನೆ ನೀಡಿದೆ? ಗೌರ್ಮೆಂಟ್ ಹೇಳಿದ್ದು ಗೃಹ ಬಳಕೆ ಎಲ್ ಪಿ ಜಿ ಸಿಲಿಂಡರ್ ಬಗ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಸೊ ಗೌರ್ಮೆಂಟ್ ಫಸ್ಟ್ ಪ್ರಿಫರೆನ್ಸ್ ಇರೋದು ಜನಕ್ಕೆ ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ನ ಸಪ್ಲೈ ಮಾಡೋದು. ಅದು ಇವಾಗ ಸದ್ಯದಲ್ಲಿ ಯಾವ ಸಮಸ್ಯೆ ಇಲ್ಲ. ಬಟ್ ಹಾಗಾದರೆ ಜನ ಯಾಕೆ ಮಾತಾಡ್ಕೊಳ್ತಿದ್ದಾರೆ ಇದ್ರ ಬಗ್ಗೆ? ಸೊ ಏನಾಗ್ತಿದೆ, ಈ ನ್ಯೂಸ್ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟು ಜನಗಳು ಏನು ಮಾಡ್ತಿದ್ದಾರೆ, ಅಡ್ವಾನ್ಸಾಗಿ ಬುಕ್ ಮಾಡ್ತಾಯಿದ್ದಾರೆ. ಇದರಿಂದ 60% ಬುಕ್ಕಿಂಗ್ ಜಾಸ್ತಿ ಆಗಿದೆ. ಹಾಗಾಗಿ ಕೆಲವೊಂದು ಕಡೆ ವಿಳಂಬ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ಜನಗಳು ಯಾವುದೋ ನ್ಯೂಸು ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಬುಕ್ಕಿಂಗ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಗೃಹ ಬಳಕೆ ಎಲ್ ಪಿ ಜಿ ಸಿಲಿಂಡರ್ ಬಗ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇಲ್ಲಿ ತನಕ ಗೌರ್ಮೆಂಟ್ ಅದ್ರ ಬಗ್ಗೆ ಸ್ಪಷ್ಟನೆ ನೀಡಿದೆ. ಸೊ ಅಟ್ ಪ್ರೆಸೆಂಟ್ ಇವತ್ತಿನ ದಿವಸದಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮುಂದೆ ಸಮಸ್ಯೆ ಬಂದರೂ ಗೌರ್ಮೆಂಟ್ ಅದ್ರ ಬಗ್ಗೆ ನಿಮಗೆ ನ್ಯೂಸ್ ಅಪ್ಡೇಟ್ ಮಾಡ್ತಾರೆ. ಬಟ್ ಅಲ್ಲಿ ತನಕ ನೀವು ಯಾವುದೇ ಅಡ್ವಾನ್ಸ್ ಆಗಿ ನೀವು ಸಿಲಿಂಡರ್ ಬುಕ್ ಮಾಡೋಕ್ಕೆ ಹೋಗಬೇಡಿ. ಹಾಗಾದರೆ ಎಲ್ ಪಿ ಜಿ ಸಿಲಿಂಡರ್ ಕೊರತೆಗೆ ಪ್ರಮುಖ ಕಾರಣ ಏನು? ಪಶ್ಚಿಮ ಏಷ್ಯಾದ ಸಂಘರ್ಷದಿಂದ ಇಂಧನ ಸಾಗಣೆ ಮೇಲೆ ಪರಿಣಾಮ ಬಿದ್ದಿದೆ. ಹಾಗಾಗಿ ವಿಳಂಬ ಆಗ್ತಿದೆ. ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ಜನರು ಅಗತ್ಯಕ್ಕಿಂತ ಜಾಸ್ತಿ ಸಿಲಿಂಡರ್ನ ಬುಕ್ ಮಾಡ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ 60% ಬುಕ್ಕಿಂಗ್ ಜಾಸ್ತಿ ಆಗಿರೋದ್ರಿಂದ ಕೆಲವು ಜನರಿಗೆ ಸ್ವಲ್ಪ ಲೇಟಾಗಿ ಬರ್ತಾಯಿದೆ ಸಿಲಿಂಡ್ರು. ಹಾಗಾಗಿ ಜನರು ಆತಂಕ ಪಡೋದು ಬೇಡ. ಇಲ್ಲಿ ತನಕ ಗೌರ್ಮೆಂಟ್ ಗೃಹ ಬಳಕೆ ಎಲ್ ಪಿ ಜಿ ಸಿಲಿಂಡರ್ ಬಗ್ಗೆ ಗೌರ್ಮೆಂಟ್ ಯಾವುದೇ ರೀತಿಯ ಸ್ಪಷ್ಟನೆ ನೀಡಿಲ್ಲ. ಏನು ಸಮಸ್ಯೆ ಇಲ್ಲ ಅಂತಲೂ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಜನ ಸಿಲಿಂಡರ್ ಖಾಲಿ ಆದಮೇಲೆ ದಯವಿಟ್ಟು ಬುಕ್ ಮಾಡಿಕೊಳ್ಳಿ. ಹಾಗಾದರೆ ಇದ್ರ ಬಗ್ಗೆ ಸರ್ಕಾರದ ಕ್ರಮ ಏನಿದೆ? 29 ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ನ ಸಪ್ಲೈ ಮಾಡ್ತಿದ್ದಾರೆ. ಹಾಗಾಗಿ ಕೆಲವರು ಬ್ಲ್ಯಾಕ್ ಮಾರ್ಕೆಟಲ್ಲಿ ಸಿಲಿಂಡರ್ ಸ್ಟೋರ್ ಮಾಡಿ ಜನಕ್ಕೆ ಸೇಲ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಸರ್ಕಾರಕ್ಕೆ ಗೊತ್ತಾದರೆ ಖಂಡಿತ ಕ್ರಮ ತಗೊಳ್ತಾರೆ. ಹಾಗಾಗಿ ಸರ್ಕಾರದ ಫಸ್ಟ್ ಪ್ರಿಫರೆನ್ಸ್ ಬಂದುಬಿಟ್ಟು ಮನೆಗಳಿಗೆ ಕೊಡುವಂಥದ್ದು. ಅಂದರೆ ಎಲ್ ಪಿ ಜಿ ಗೃಹ ಬಳಕೆ ಎಲ್ ಪಿ ಜಿ ಸಿಲಿಂಡರ್ಗೆ ಯಾವ ಸಮಸ್ಯೆ ಆಗಬಾರ್ದು ಅಂತ ಎಲ್ಲ 29 ರಾಜ್ಯದಲ್ಲೂ ಎಲ್ಲ ಕಡೆಯೂ ಸಪ್ಲೈ ಆಗ್ತಿದೆ. ಇದ್ರ ಬಗ್ಗೆ ಜನರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಮನೆ ಸಿಲಿಂಡರ್ ಖಾಲಿ ಆದರೆ ಬುಕ್ ಮಾಡ್ಕೊಳ್ಳಿ. ಸುಮ್ಮನೆ ಎಲ್ಲೋ ನ್ಯೂಸ್ ಕೇಳಿ ಬುಕ್ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಧನ್ಯವಾದ.